ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ತಾಯಿಯ ಸ್ತನಗಳ ವರ್ಣನೆ, ಆ ಸ್ತನಗಳು ಕುಂಭಸ್ತನಗಳು ಆನೆಯ ಕುಂಭದಂತೆ ಇದ್ದುವು ಅಂತ ಹೇಳಿ ವರ್ಣನೆ ಮಾಡಿರತಕ್ಕಂತಹ 72ನೆಯ ಶ್ಲೋಕಕ್ಕೆ ಸ್ವಾಗತ. ಬನ್ನಿ ಮೊದಲು ಶ್ಲೋಕವನ್ನು ಆಲಿಸೋಣ. ಸಮಂ ದೇವಿ ಸ್ಕಂದ ದ್ವಿಪವದನ ಪೀತಂ ಸ್ತನಯುಗಂ ತವೇದಂ ನ ಖೇದಂ ಹರತು ಸತತಂ ಪ್ರಸ್ನುತಮುಖಂ ಯದಾಲೋಕ್ಯ ಶಂಕಾತ್ ಕುಲಿತಹೃದಯೋ ಹಾಸಜನಕ ಸ್ವಕುಂಭೋ ಹೇರಂಭ ಪರಿಮೃಶತಿ ಹಸ್ತೇನ ಝಟಿತಿ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ಹೇ ದೇವಿ, ಸಮಂ ಸ್ಕಂದ ದ್ವಿಪ ವದನ ಪೀತಂ ಇದಂ ಪ್ರಸ್ನುತ ಮುಖಂ ತವ ಸ್ತನಯುಗಂ ನ ಖೇದಂ ಸತತಂ ಹರತು ಯದಾಲೋಕ್ಯ ಅಶಂಕ ಕುಲಿತ ಹೃದಯ ಹೇರಂಬ ಹಾಸಜನಕ ಸನ್ ಹಸ್ತೇನ ಝಟಿತಿ ಸ್ವಕುಂಭೌ ಪರಿಮೃಶತಿ. ಅಂದರೆ, ಹೇ ದೇವಿ ಭಗವತಿಯೇ, ಸಮಂ ಸ್ಕಂದ ದ್ವಿಪವದನ ಪೀತಂ ಇದಂ ಪ್ರಸ್ತುತ ಮುಖಂ ತವ ಸ್ತನಯುಗಂ ನ ಖೇದಂ ಸತತಂ ಹರತು. ಸಮವಾಗಿ ಷಣ್ಮುಖ ವಿಘ್ನೇಶ್ವರ, ತಾಯಿಯ ಇಬ್ಬರು ಮಕ್ಕಳು ಕುಮಾರಸ್ವಾಮಿ ಮತ್ತೆ ಗಣಪತಿ, ಷಣ್ಮುಖ ವಿಘ್ನೇಶ್ವರ, ಇವರಿಬ್ಬರು ಪಾನ ಮಾಡಿದಂತಹ ಈ ಹಾಲು ಸುರಿಯುವ ಕೊನೆಗಳುಳ್ಳ ನಿನ್ನ ಮೊಲೆಗಳೆರಡನ್ನುವೆ ನನ್ನ ಮನಸ್ತಾಪವನ್ನು ಯಾವಾಗಲೂ ಪರಿಹರಿಸಲಿ. ನನಗಿರ್ತಕ್ಕಂಥ ಮನಸ್ಸಿಗೆ ಏನೇ ಇದಾದರೂ ಕೂಡ ತಾಯಿ ನೀನಿದೆಯಾ, ನೀನು ನೋಡ್ಕೋತೀಯ. ನಿನ್ನ ಸ್ತನ್ಯದಿಂದ ನನ್ನ ಪಾನ, ಅಂದರೆ ತಾಯಿಯ ಸ್ತನ್ಯ ಅಂತಕ್ಕಂತಹದ್ದು ಇಡೀ ಜಗತ್ತಿಗೆ ಆಹಾರವನ್ನು ಕೊಡ್ತಕ್ಕಂತಹದ್ದು. ಈ ಆಹಾರ ಅಂತಂದ್ರೆ ಕೇವಲ ಹೊಟ್ಟೆಗಷ್ಟೇ ಆಹಾರ ಅಲ್ಲ, ಅಮೃತವನ್ನು ಸುರಿಸ್ತಾ ಇರತಕ್ಕಂತಹ ತಾಯಿಯ ಸ್ತನ್ಯಗಳು ಅಂತ ಹೇಳ್ತಾರೆ. ಯಾರ ಜೀವನದಲ್ಲಿ ಏನೇ ಕಷ್ಟಗಳಿದ್ರು, ಏನೇ ಸಮಸ್ಯೆಗಳಿದ್ರು, ಒಂದು ಸಾರಿ ತಾಯಿಗೆ ನಮಸ್ಕರಿಸಿ ತಾಯಿಯಲ್ಲಿ ಶರಣಾಗಿ ಆಕೆ ತನ್ನ ಸ್ತನ್ಯ ಧಾರೆಯಿಂದಲೇ ನಿಮ್ಮ ಜೀವನವನ್ನು ಪಾವನವಾಗಿಸ್ತಾಳೆ, ನಿಮ್ಮ ಜೀವನದಲ್ಲಿ ಅಮೃತ ಧಾರೆಯನ್ನ ಹರಿಸ್ತಾಳೆ ಅಂತ ಅದ್ಭುತವಾದ್ದು. ಈ ಕಾರಣದಿಂದಾಗಿ ತಾಯಿಯ ಸ್ತನ್ಯವನ್ನ ಗಜಕುಂಭ, ಅದು ಆನೆಯ ಕುಂಭಸ್ಥಳ ಇದೆಯಲ್ಲ ಅಷ್ಟು ದಪ್ಪವಾಗಿದೆ ಆಕೆಯ ಸ್ತನಗಳು ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಅಷ್ಟೊಂದು ಇಡೀ ಜಗತ್ತನ್ನೇ ಪಾಲನೆ ಪೋಷಣೆ ಮಾಡಬೇಕು ಅಂತಂದ್ರೆ ಆ ತಾಯಿಯ ಸ್ತನ್ಯದಲ್ಲಿ ಅದೆಷ್ಟು ಹಾಲು ತುಂಬಿಕೊಂಡು ಆ ತನ್ನ ಎಲ್ಲ ಮಕ್ಕಳಿಗೂ ಆಕೆ ಕುಡಿಸಿ, ಈಗಿನ ಕಾಲದಲ್ಲಿ ಮೊಲೆ ಹಾಲನ್ನು ಮಕ್ಕಳಿಗೆ ಕುಡಿಸೋದೇ ಅಪರೂಪ ಆಗ್ತಕ್ಕಂಥ ಸ್ಥಿತಿ ಇದೆ. ಈಗ ಮತ್ತೆ ಮತ್ತೆ ಅದೇ ರೀತಿ ಬ್ರೆಸ್ಟ್ ಫೀಡಿಂಗ್ ತುಂಬಾ ಇಂಪಾರ್ಟೆಂಟು, ಇಲ್ಲದೆ ಹೋದ್ರೆ ಮಕ್ಕಳ ಆರೋಗ್ಯ ಮುಂದೆ ಹಾಳಾಗುತ್ತೆ ಅನ್ನೋದನ್ನ ಪದೇ ಪದೇ ಹೇಳೋ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಮೂಲಕ ಜನಗಳು ಈಗ ಮತ್ತೆ ಅದರ ಕಡೆಗೆ ತಿರುಗ್ತಾ ಇದ್ದಾರೆ. ಆದರೆ ಸಾಕಷ್ಟು ಕಾಲ ಅದು ಅವಶ್ಯಕತೆನೇ ಇಲ್ಲ ಅನ್ನೋ ಹಾಗೆ, ಕೆಲವರಂತೂ ಅದರಿಂದ ಅಜೀರ್ಣ ಆಗ್ಬಿಡುತ್ತೆ, ಹಾಗಾಗತ್ತೆ ಹೀಗಾಗತ್ತೆ ಅಂತೆಲ್ಲ ಅಪಪ್ರಚಾರಗಳು ನಡೆದಿತ್ತು. ಈಗ ಎಲ್ರಿಗೂ ಅರಿವಾಗ್ತಾ ಇದೆ ತಾಯಿ ಹಾಲು ಹೇಗೆ ಇರಲಿ, ಮಗುವಿಗೆ ಯಾವ ವ್ಯಾಕ್ಸಿನೇಷನ್ ಇದೆಲ್ಲದಕ್ಕಿಂತನೂ ತಾಯಿ ಹಾಲು ಅತ್ಯಂತ ಮುಖ್ಯವಾದ್ದು ಅಂತ ಹೇಳಿ ಅಂತ. ಈ ರೀತಿಯಾಗಿ ಹೊರ ಜಗತ್ತಿನಲ್ಲಿ ನಮಗೆ ಅದೆಷ್ಟೇ ಸಂಪತ್ತು ಸಿರೀಸ್ ಎಲ್ಲದೂ ಸಿಕ್ಕಿದ್ರು ಕೂಡ ಆ ತಾಯಿಯ ಕೃಪೆ ಅಂತಕ್ಕಂತಹ ಒಂದು ಫೀಡಿಂಗ್ ಏನಿದೆ ಅದು ಕೊಡ್ತಕ್ಕಂಥ ಪೋಷಣೆ ನಮಗೆ ಹೊರಗೆ ಜಗತ್ತಿನ ಯಾವ ಇದು ಸಹ ನಮಗೆ ನಮ್ಮ ಕೈನಲ್ಲಿ ಎಷ್ಟೇ ಕೋಟ್ಯಾಂತರ ರೂಪಾಯಿ ಇರ್ಬೋದು, ಬೇಕಾದಷ್ಟು ಆಸ್ತಿ ಪಾಸ್ತಿ ಇರ್ಬೋದು, ಯಾವ ಕ್ಷಣದಲ್ಲಿ ಬೇಕಾದರೂ ಅದೆಲ್ಲದನ್ನು ನಾವು ಕಳ್ಕೊಂಡು ಬಿಡ್ಬೋದು. ಆದರೆ ತಾಯಿಯ ಕೃಪೆ ಅಂತಕ್ಕಂಥದ್ದು ಒಂದಿದೆಯಲ್ಲ, ಆ ಜಗನ್ಮಾತೆಯ ಕೃಪೆ ಅಂತಕ್ಕಂಥದ್ದು ಅದು ಒಂದು ಸಾರಿ ಸಿಕ್ತು ಅಂತಂದ್ರೆ ಖಂಡಿತವಾಗಿ ಅವ್ರ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ಸಹಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಬರುತ್ತೆ. ಆದ್ರಿಂದ ಇಲ್ಲಿ ಶಂಕರಾಚಾರ್ಯರು ಕೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಹಾಗೂ ಗಣಪತಿ ಇಬ್ರು ಎರಡು ಕಡೆ ನಿನ್ನ ಸ್ತನ್ಯಪಾನ ಮಾಡಿದ್ರಲ್ಲ, ಆ ಸ್ತನದ ಆ ಹಾಲಿನಿಂದಾಗೆ ನನ್ನ ಮನಸ್ಸಿನ ಕ್ಲೇಶಗಳು, ನನ್ನ ಮನಸ್ಸಿನ ಸಮಸ್ಯೆಗಳು, ನನ್ನ ಮನೋಜನಕ ಸಮಸ್ಯೆಗಳೆಲ್ಲದನ್ನು ನೀವು ಪರಿಹರಿಸು ಅಂತ ಹೇಳಿ ಅಂತ ಮುಂದುವರೆದು ಹೇಳ್ತಾರೆ. ಯದಾಲೋಕ್ಯ ಶಂಕಾ ಕುಲಿತ ಹೃದಯ ಹೇರಂಬ ಹಾಸಜನಕ ಸನ್. ಆಕೆ ನಮ್ಮ ಮೊಲೆನ ಹಾಲನ್ನ ಕುಡಿತಾ ಇರಬೇಕಾದ್ರೆ ಗಣಪತಿ ಒಂದಕ್ಕೆ ಈಗ ಮಕ್ಕಳು ಮೊಲೆ ಹಾಲನ್ನು ಕುಡಿತಾ ಇರಬೇಕಾದ್ರೆ ಗಮನಿಸ್ತಾ ಇರ್ಬೋದು, ತಾಯಿ ಮೊಲೆನ ಸವರ್ತಾ ಇರ್ತಾರೆ. ಆಗ ಅವ್ರಿಗೊಂದು ಮನಸ್ಸಿಗೆ ಒಂದು ಸಮಾಧಾನ ಇದು ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ಮೊದಲು ಹುಟ್ಟಿದ ಮಗು ಮೊದಲು ತಾನು ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳೋದೇ ತಾಯಿಯ ಮೊಲೆ ಜೊತೆಗೆ. ಅದೇ ಅದಕ್ಕೆ ಆ ಮಗುಗೆ ಫೀಡಿಂಗ್ ಆಗಿರುತ್ತೆ. ಆ ಮೊಲೆ ಹಾಲು ಕೊಟ್ಟಾಗ್ಲೇನೆ ತಾಯಿ ಮಗುವಿನ ಸಂಬಂಧ ಹತ್ತತ್ರ ಬರ್ತಾ ಹೋಗುತ್ತೆ. ಅವರಿಬ್ಬರು ಸಂಬಂಧಗಳು ತೀರಾ ಹತ್ತಿರವಾಗೋದೇ ಈ ಮೊಲೆ ಉಡಿಸೋದ್ರ ಮೂಲಕ. ಆಗ
ಆ ತಾಯಿ ಮೊಲೆ ಮೇಲೆ ತನ್ನ ಕೈನ ಸವರ್ತಾ ಗಣಪತಿ ಯೋಚನೆ ಮಾಡ್ತಾನಂತೆ, ಏನಾದರೂ ಅಮ್ಮನ ಸ್ತನಗಳನ್ನು ನೋಡಿದ್ರೆ ಗಜ ಕುಂಭದಂತೆ ಇದೆ, ಆನೆ ಕುಂಭ ತರ ಇದೆ. ಯಾಕಂತಂದ್ರೆ ಹೇಳಿ ಕೇಳಿ ಗಣಪತಿ ಅವನು ಆನೆ ಮುಖದವನೇ. ನನ್ನ ಕುಂಭಗಳನ್ನೇನಾದ್ರೂ ಅಮ್ಮ ಅಪಹರಿಸ್ಬಿಟ್ಲಾ, ನನ್ನ ಕುಂಭಗಳು ಇದೆಯೋ ಇಲ್ಲೋ ಅಂತ ಹೇಳಿ ಒಂದು ಕೈನಲ್ಲಿ ತಾಯಿ ಮೊಲೆನ ಎರಡೂ ಕೈನಲ್ಲೂ ಹಿಡ್ಕೊಂಡು ಹಾಲು ಕುಡಿತಾ ಇರೋ ಸಮಯದಲ್ಲೇನೆ ಅದೇ ಸಮಯದಲ್ಲಿ ಸೊಂಡಲಿನಿಂದ ತನ್ನ ಕುಂಭನ ಒಂದ್ಸರಿ ಸವರ್ಕೋತಾನಂತೆ. ಇದೆಯೋ ಇಲ್ವೋ ಆ ಕುಂಭಗಳನ್ನ ಏನಾದ್ರೂ ತಾಯಿ ಅಪಹರಿಸ್ಬಿಟ್ಲಾ ಅಂತ ಹೇಳಿ ಅಂತ. ಈ ಹಾಸ್ಯವನ್ನ ನೋಡಿ ಈಶ್ವರ ಪಾರ್ವತಿ ಇಬ್ರು ನಗ್ತಾ ಇದ್ದಾರೆ, ಏನ್ ಮಾಡ್ತಾ ಇದೀಯಾ ಅಂತ ಹೇಳಿ ಅಂತ. ಆ ರೀತಿನಲ್ಲಿ ಲೋಕ್ಯ ಶಂಕಾಕುಲಿತ ಹೃದಯ ಹೇರಂಬ ಹಾಸ ಜನಕಃ ಸನ್. ಎರಡು ಮೊಲಗಳನ್ನು ತಾಯಿ ಮೊಲಗಳನ್ನು ನೋಡಿ ತನ್ನ ಕುಂಭಸ್ಥಲಗಳನ್ನೇನಾದರೂ ಅಪಹರಿಸಿದಳೋ ಎಂದು ತತ್ತರ ಬಿಡುವ ಮನಸ್ಸುಳ್ಳ ಗಜಮುಖನು ತಂದೆ ತಾಯಿಗಳಿಗೆ ನಗೆ ಹುಟ್ಟಿಸಿದವನಾಗಿಕೊಂಡು ಹಸ್ತೇನ ಝಟಿತಿ ಸ್ವಕುಂಭವು ಪರಿಮೃಶತಿ. ಅಂದ್ರೆ ಕೈನಲ್ಲಿ ತಾಯಿ ಮೊಲೆನ ಹಾಗೆ ಹಿಡ್ಕೊಂಡು ಸೊಂಟಲಲ್ಲಿ ಅವನು ತನ್ನ ಕುಂಭಸ್ಥಳನ್ನು ಮುಟ್ಟಿ ನೋಡ್ಕೊಂಡಂತೆ ಒಂದ್ಸರಿ, ಅದು ಅಲ್ಲೇ ಇದೆಯೋ ಅಥವಾ ಎಲ್ಲಾದ್ರೂ ಹೋಗ್ಬಿಟ್ಟಿದೆಯೋ ಅಂತ ಹೇಳಿ ಅಂತ. ಈ ರೀತಿಯ ಒಂದು ಹಾಸ್ಯ ರಸವನ್ನ ಇಲ್ಲಿ ತಂದಿದ್ದಾರೆ. ಸರ್ವಲೋಕ ಪೂಜ್ಯಪಾದರಾದಂತಹ ಷಣ್ಮುಖ ವಿಘ್ನೇಶ್ವರಗಳಿಂದ ಸರ್ವೇಶ್ವರಿಯ ಸರ್ವಾತಿಶಯವನ್ನ ಹೇಳಿದ್ದು, ದೇವಿಯ ಕುಚದ್ವಯಗಳನ್ನ ವಿಘ್ನೇಶ್ವರನು ತನ್ನ ಕುಂಭಸ್ಥಳಗಳೇನೋ ಅನ್ನೋ ಒಂದು ಭಾಸದಲ್ಲಿ ಇದ್ದಿದ್ದು ಅತಿಶಯೋಕ್ತಿ ಅಲಂಕಾರವಾಗಿದೆ. ಇಲ್ಲಿ ವಿಘ್ನೇಶ್ವರನ ಹಾಸ್ಯವೂ ಅಷ್ಟೇ ಮುಖ್ಯವಾದದ್ದಾಗತ್ತೆ. ಅದರ ಜೊತೆನಲ್ಲೇ ತಾಯಿ ಇಡೀ ಜಗತ್ತನ್ನ ಪೋಷಣೆ ಮಾಡುವಷ್ಟು ಅವಳ ದಪ್ಪವಾದ ಕುಂಭದಂತಹ ಆನೆಯ ಕುಂಭದಂತಹ ಸ್ತನಗಳಿಂದ ಇಡೀ ಜಗತ್ತನ್ನ ಪೋಷಣೆ ಮಾಡ್ತಾ ಇದ್ದಾಳೆ. ಆ ಮೂಲಕ ನಮ್ಮ ಮನಸ್ಸಿಗೊಂದು ಸಮಾಧಾನ, ತಾಯಿ ಇದ್ದಾಳೆ, ನೋಡ್ಕೋತಾಳೆ, ಜೀವನದಲ್ಲಿ ಕಷ್ಟಪಡಬೇಕಾಗಿಲ್ಲ, ಏನೇ ಆದರೂ ಸಹ ತಾಯಿ ಇದ್ದಾಳೆ, ನೋಡ್ಕೋತಾಳೆ ಅನ್ನೋದು. ಈ ಕಾರಣದಿಂದಾನೇ ತಂತ್ರಶಾಸ್ತ್ರದಲ್ಲಿ ಈ ಶ್ಲೋಕದ ಜಪ ಯಾರು ಮಾಡ್ತಾರೆ ಅವರಿಗೆ ಫಲವಾಗಿ ರಾತ್ರಿಯ ವೇಳೆ ನಿರ್ಭಯವಾಗಿ ತಿರುಗಾಡುವ ಶಕ್ತಿ, ಇದನ್ನ ಫಲವಾಗಿ ತಂತ್ರಶಾಸ್ತ್ರದಲ್ಲಿ ಹೇಳಲಾಗಿದೆ. ರಾತ್ರಿಯ ವೇಳೆ ನಿರ್ಭಯವಾಗಿ ತಿರುಗಾಡ್ತಕ್ಕಂತಹದ್ದು, ಸಾಮಾನ್ಯವಾಗಿ ಭಯ ಅಂತಕ್ಕಂತಹದ್ದು ಎಲ್ಲ ವ್ಯಕ್ತಿಗಳ ಜೀವನದಲ್ಲಿ ಇರತಕ್ಕಂತಹದ್ದು. ಬಹುಶಃ ಭಯ ಅನ್ನೋದೇ ಇಲ್ಲದೆ ಹೋಗಿದ್ದಿದ್ರೆ ನಾವು ಮನುಷ್ಯರಾಗಿರ್ತಿರ್ಲಿಲ್ಲ, ದೇವತೆಗಳಾಗ್ಬಿಡ್ತಾ ಇದ್ವಿ. ಆ ಭಯದ ಕಾರಣದಿಂದಾಗಿ ಎಲ್ಲೇ ಹೋಗಿ ಮನೆಗೆ ಬಂದರೆ ಗಂಡಂಗೆ ಹೆಂಡತಿ ಭಯ, ಹೆಂಡತಿಗೆ ಗಂಡನ ಭಯ, ಗಂಡ ಹೆಂಡತಿ ಇಬ್ಬರಿಗೂ ಮಕ್ಕಳ ಭಯ, ಮಕ್ಕಳಿಗೆ ಅಪ್ಪ ಅಮ್ಮನ ಭಯ, ಎಲ್ಲ ಕಡೆನೂ ಭಯ ಇದ್ದಿದ್ದೆ. ಒಂದು ಶಾಲೆಗೆ ಹೋದ್ರೆ ಶಾಲೆಯಲ್ಲಿ ಟೀಚರ್ ಭಯ, ಟೀಚರ್ಗೆ ಮಕ್ಕಳ ಭಯ, ಎಲ್ಲಿ ಮಕ್ಕಳು ಕಾಡ್ತಾವೋ ತೊಂದರೆ ಕೊಡ್ತಾರೋ ಅಂತ ಭಯ. ಪ್ರತಿಯೊಬ್ಬರಿಗೂ ಒಬ್ರಿಗೊಬ್ಬರಿಗೆ ಪರಸ್ಪರ ಭಯದಲ್ಲೇ ಬದುಕ್ತೀವಿ ನಾವು. ಆ ಭಯದಿಂದ ಇಲ್ಲಿ ರಾತ್ರಿ ವೇಳೆ ನಿರ್ಭಯವಾಗಿ ತಿರುಗಾಡೋದು ಅನ್ನೋದು ಸೂಚ್ಯವಾಗಿ ಹೇಳಿರ್ತಕ್ಕಂತಹದ್ದು. ರಾತ್ರಿ ಅಂತಂದ್ರೆ ಏನು? ಅಜ್ಞಾನ, ಅಂಧಕಾರ. ಸಾಮಾನ್ಯವಾಗಿ ನಾವೆಲ್ಲರೂ ಅದೇ ಅಜ್ಞಾನದಲ್ಲೇ ಮುಳುಗೇಡ್ತಾ ಇರ್ತೀವಿ. ಆ ಅಜ್ಞಾನದ ಕಾರಣದಿಂದಾಗಿ ಯಾರೋ ನಮಗೆ ಶತ್ರುಗಳು, ಯಾರೋ ನಮ್ಮ ಮೇಲೆ ಸೇಡು ತೀರಿಸ್ಕೋತಾರೆ, ಯಾರೋ ನಮಗೆ ತೊಂದರೆ ಮಾಡ್ತಾರೆ, ಯಾರೋ ನಮ್ಮನ್ನ ಬಂದು ತಿಂದಾಕ್ಬಿಡ್ಬೋದು, ಯಾರೋ ನಮ್ಗೇನೋ ತೊಂದರೆ ಮಾಡ್ಬೋದು. ಈ ಒಂದು ಅಜ್ಞಾನದ ಭ್ರಮೆಯ ಬದುಕಲ್ಲಿ ಬದುಕ್ತಾ ಇರೋದ್ರಿಂದಾನೇ, ಆ ಕಾರಣದಿಂದಾಗೆ ಭಯ ನಮ್ಮ ಸುತ್ತಕೊಳ್ಳುತ್ತೆ. ಗಂಡ ಹೆಂಡತಿ ಗಂಡನ ಬಗ್ಗೆ ಪರಸ್ಪರ ಭಯ ಯಾಕೆ? ಇಬ್ರು ಪರಸ್ಪರ ಕಲೆತು ಮಾತಾಡಿ ನಮ್ಮ ನಡುವೆ ಏನಿದೆ, ಯಾಕೆ ಏನಾಗ್ತಾ ಇದೆ ಕಲೆತು ಮಾತನಾಡಿದ್ದಿದ್ರೆ. ಮಕ್ಕಳಿಂದ ಭಯ ಯಾಕೆ? ಮಕ್ಕಳ ಜೊತೆ ಕೂತು ಮಾತಾಡಿದ್ರೆ, ಮಕ್ಕಳ ಅಪ್ಪ ಅಮ್ಮನ ಜೊತೆ ಕೂತು ಮಾತಾಡಿದ್ದೆ ಆದ್ರೆ ಅದೆಷ್ಟೋ ಭಯಗಳನ್ನು ನಾವು ನಿವಾರಿಸ್ಕೋಬಹುದು. ಒಂದು ಕಚೇರಿನಲ್ಲೇ ಆಗ್ಲಿ, ಎಲ್ಲ ಉದ್ಯೋಗಿಗಳು ಅಥವಾ ಉದ್ಯೋಗಿಗಳು ಮೇಲಧಿಕಾರಿಗಳ ಜೊತೆ ಕೂತು ಮಾತಾಡಿ ಒಬ್ರಿಗೊಬ್ರು ಪರಸ್ಪರ ಭಯದ ವಾತಾವರಣವನ್ನ ಕಿತ್ತಾಕಿದ್ರೆ, ಕೆಲವು ಕಡೆ ಭಯದ ವಾತಾವರಣ ಉದ್ದೇಶಪೂರ್ವಕವಾಗಿ ಕ್ರಿಯೇಟ್ ಮಾಡ್ತಾರೆ, ಸೊ ದಟ್ ಎಲ್ಲರೂ ನಾ ಹೇಳ್ದ ಕೇಳಿ ಅಂತ. ಆದ್ರೆ ಅದು ಎಷ್ಟು ದಿವಸ ನಡೆಯುತ್ತೆ ಆ ರೀತಿ ಭಯದ ವಾತಾವರಣವನ್ನ ಕ್ರಿಯೇಟ್ ಮಾಡೋದು? ಇಲ್ಲಿ ಅದ್ಭುತವಾಗಿ ಗಮನಿಸಿದ್ರೆ ಗಣಪತಿ ಮಾಡ್ತಾ ಇರತಕ್ಕಂತಹ ಹಾಸ್ಯಕ್ಕೆ, ಅದಿನ್ನೂ ಎಳೆ ಮಗು ಅಮ್ಮನ ಮೊಲೆ ಹಾಲು ಕುಡಿತಾ ಇದೆ, ಅಮ್ಮನ ಮೊಲೆಯನ್ನ ಗಟ್ಟಿಯಾಗಿ ಎರಡು ಕೈನಲ್ಲೂ ಹಿಡ್ಕೊಂಡ್ಬಿಟ್ಟು ತನ್ನ ಕುಂಭನೂ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ತಾ ಇರತಕ್ಕಂತ ಆ ಹಾಸ್ಯವನ್ನ ನೋಡಿ ತಂದೆ ತಾಯಿಗಳಾದಂತಹ ಶಿವ ಪಾರ್ವತಿ ಇಬ್ರು ನಗ್ತಾರೆ. ಆ ಒಂದು ಹಾಸ್ಯ ನಮ್ಮ ಕುಟುಂಬದಲ್ಲಾಗ್ಲಿ, ಒಂದು ಕಚೇರಿನಲ್ಲಾಗ್ಲಿ, ಒಂದು ಗುಂಪಿನಲ್ಲಾಗ್ಲಿ, ಒಂದು ಕಮ್ಯುನಿಟಿ ಸಮಾಜದಲ್ಲಾಗ್ಲಿ ಒಂದು ಹಾಸ್ಯ ರಸವನ್ನ ಆಗಾಗ ಉಕ್ಕಿ ಹರಿಸ್ತಾ ಇದ್ರೆ ಆಗ ಸಹಜವಾಗಿ ಅಲ್ಲಿ ಭಯದ ವಾತಾವರಣ ಕಡಿಮೆ ಆಗುತ್ತೆ. ಆ ಭಯದ ವಾತಾವರಣದ ಅಷ್ಟೇ ಅಲ್ಲ, ಎಷ್ಟೋ ನಮ್ಮ ತಲೆಯಲ್ಲಿರ್ತಕ್ಕಂಥ ಕತ್ತಲು ಅನ್ನೋ ಅಜ್ಞಾನವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ಅಜ್ಞಾನ ಕಡಿಮೆ ಆಗ್ತಾ ಹೋದಂಗೆ, ಭಯ ಅನ್ನೋದು ಕಡಿಮೆ ಆಗ್ತಾ ಹೋದಂಗೆನೆ ಜೀವನ ಮೊದಲು ನೆಮ್ಮದಿ ಆಗುತ್ತೆ. ಆ ಭಯವನ್ನು ನಾವು ಮೊದಲು ಬಿಡಬೇಕು. ಆ ಒಂದು ಭಾವವನ್ನು ಮನಸ್ಸನ್ನು ಇಟ್ಕೊಂಡು ಏನೇ ಸಂದರ್ಭ ಬರಲಿ ಹಾಸ್ಯದಿಂದ
ಒಂದು ಸಮಸ್ಯೆ ನಮ್ದು ಏನೇ ಇದ್ರು ಬಗೆಹರಿಸ್ಕೊಳ್ಳಿ. ಏನೇ ಕಷ್ಟಗಳು ಬಂದರೂ ಸಹ ತಾಯಿ ಇದ್ದಾಳೆ, ನೋಡ್ಕೋತಾಳೆ. ಆಕೆ ಗಜಕುಂಭದಂತಹ ಸ್ತನ ಅಂತಂದ್ರೆ ಅದ್ರ ಮೂಲಕ ನಮ್ಮ ಪಾಲನೆ ಪೋಷಣೆಗಾಗಿ ನಮಗೆ ಜನ್ಮ ಕೊಟ್ಟವಳೆ ಆ ತಾಯಿ. ನಾವೇನ್ ಕೇಳ್ಕೊಂಡು ಈ ಭೂಮಿಗೆ ಬಂದಿದ್ವಿ? ಹೇಗೆ ಬರಬೇಕು, ಯಾರು ನಮ್ಮ ತಂದೆ ತಾಯಿ ಆಗ್ಬೇಕು ಅಂತ ನಾವೇನ್ ಕೇಳಿದ್ವಿ? ಅದು ಹೇಗೆ ಆಯ್ತು ಅಂತನೂ ಗೊತ್ತಿಲ್ಲ, ಯಾವತ್ತು ಹುಟ್ಟಿದ್ವಿ, ಹೇಗೆ ಹುಟ್ಟಿದ್ವಿ ಅಂತನೂ ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ಹೇಳ್ತಾ ಇರೋದ್ರಿಂದ ನೀನ್ ಇಂಥ ಡೇಟಲ್ಲಿ ಹುಟ್ಟದೆ, ಇಂಥ ಊರಲ್ಲಿ ಹುಟ್ಟದೆ, ಇಂಥದ್ದೆಲ್ಲ ಹುಟ್ಟಿ ಮೊದಲ ಕೆಲವಷ್ಟು ವರ್ಷಗಳು ನಮ್ಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅಷ್ಟೇ ಯಾಕೆ, ಅಲ್ಲಿಂದ ಮುಂದೆ ನಾವು ನಿಮ್ಗೊಂದು 50-60 ವರ್ಷ, ಈಗ ನನಗೆ 60 ವರ್ಷ, ಇಲ್ಲಿ ತನಕನೂ ನಡೆದಿರ್ತಕ್ಕಂಥ ಎಲ್ಲ ಘಟನೆಗಳನ್ನ ಒಂದ್ಸಲಿ ತಿರುಗಿ ನೋಡಿದ್ರೆ ಇದು ಯಾವುದ್ರಲ್ಲೂ ನನ್ನ ಕೈವಾಡ ಏನೂ ಇಲ್ಲ. ಎಲ್ಲ ತಾಯಿ ನಡೆಸ್ದಾಗೆ ನಡ್ಕೊಂಡು ಬಂದಿರುತ್ತೆ. ನಾವು ಅನ್ಕೊಂಡಿರ್ತೀವಿ ನಾನ್ ಮಾಡಿದೆ ಅಂತ. ನಿಜವಾಗ್ಲೂ ನೀವೇ ಮಾಡಿದಿರಾ? ಒಂದ್ಸಲಿ ಯೋಚನೆ ಮಾಡಿ ನೋಡಿ. ಪೋಷಣೆ ಮಾಡ್ತಕ್ಕಂಥವಳು ತಾಯಿ, ನೋಡ್ಕೊಳ್ಳೋದಕ್ಕೆ ಅವಳು ಇದ್ದಾಳೆ. ಅವಳು ಇರ್ಬೇಕಾದ್ರೆ ನಾವು 4 ಜನ ಪಕ್ಕದಲ್ಲಿ ಇದ್ಕೊಂಡ್ಬಿಟ್ಟು 4 ದಿನದ ಬದುಕು, ಅಷ್ಟರಲ್ಲಿ ಯಾಕೆ ಇಷ್ಟೊಂದು ಭಯ, ಹೆದರಿಕೆ, ಇಷ್ಟೆಲ್ಲ? ಹಾಸ್ಯರಸದಿಂದ ಜೀವನದಲ್ಲಿ ಸಮರಸವಾಗಿ ಬೆರೆತು ಬದುಕೋದಕ್ಕೆ ಸಾಧ್ಯವಾದರೆ ಅದಕ್ಕಿಂತ ಸುಂದರವಾದ ಬದುಕು, ಅದಕ್ಕಿಂತ ಸುಂದರವಾದ ಜೀವನ ಬೇರೆ ಇರೋಕ್ಕೆ ಸಾಧ್ಯವೇ? ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.